ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಪುನಾಜ್, ಭಗತ್ ಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ವತಿಯಿಂದ. ಸೊ ತುಂಬ ದಿನದಿಂದ ತುಂಬ ಜನ ಹುಡುಗರು ಕೇಳ್ತಾ ಇದ್ರಿ, ಸರ್ ಅಗ್ನಿವೀರ ಸ್ಯಾಂಪಲ್ ಕ್ವಶನ್ ಪೇಪರನ್ನು ಕನ್ನಡದಲ್ಲಿ ಬಿಡ್ತೀರಿ ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ತೊಗೊಂಬಂದಿದ್ದೀನಿ. ಸೊ 15 ಕ್ವಶನ್ಗಳನ್ನು ಯಾವ ರೀತಿ 8 ರಿಂದ 10 ನಿಮಿಷಗಳಲ್ಲಿ ನೀವು ಸಾಲ್ವ್ ಮಾಡ್ಬೇಕಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲ ಪ್ರಶ್ನೆ, ಸೊ ಯಾವ ರೀತಿ ಚೆಕ್ ಮಾಡೋಣ ನೋಡ್ರಿ. ಸೊ ಮೊದಲ ಪ್ರಶ್ನೆ ಏನೈತಪ್ಪ ಅಂತಂದ್ರೆ 15 + 16 - 23 ಮೌಲ್ಯ ಎಷ್ಟು ಕಂಡುಹಿಡಿರಿ ಅಂತ ಮುಂದೈತಿ. ಸೊ ಮೊದಲು ಏನು ಮಾಡ್ಬೇಕು, ನೀವು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಸೊ 15 + 16 - 23. ಸೊ ಹೀಗಿದ್ದಾಗ 15ಕ್ಕೆ 16 ಕೂಡಿಸ್ಕೊಂಡ್ಬಿಡ್ರಿ. ಸೊ 31 ಆಗುತ್ತೆ. 31ರಲ್ಲಿ 23 ಮೈನಸ್ ಮಾಡಿಬಿಡ್ರಿ. ಸೊ 8 ಬರ್ತದೆ. ನಿಮ್ಮ ಆನ್ಸರ್ ಈಸ್ 8. ಕ್ಲಿಯರಾ? ಸೊ ಅಗ್ನಿವೀರ ಕ್ವಶನ್ ಪೇಪರ್ಗಳಲ್ಲಿ ಕ್ಯಾಲ್ಕುಲೇಷನ್ ಮೇಲ್ಗಡೆ ಮಿನಿಮಮ್ 5 ರಿಂದ 6 ಕ್ವಶನ್ ಬರ್ತವೆ. ಸೊ ಹೀಗಾಗಿ ನಿಮ್ಮ ಕ್ಯಾಲ್ಕುಲೇಷನ್ ಭಾಳ ತುಂಬ ಸ್ಪೀಡಾಗಿರ್ಬೇಕು. ಸೊ ಮ್ಯಾಥ್ಸ್ ಅಡಿಷನ್ ಆಗಲಿ, ಸಬ್ಸ್ಟ್ರಾಕ್ಷನ್ ಆಗಲಿ, ಮಲ್ಟಿಪ್ಲಿಕೇಶನ್ ಆಗಲಿ, ಡಿವಿಷನ್ ಆಗಲಿ. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್, 6/5 + 7/15 ಮೌಲ್ಯನ ಕಂಡುಹಿಡಿಯಿರಿ. ಸೊ ನೋಡ್ರಿ, 6/5 + 7/15 ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಬಂದೈತಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ 5 ಮತ್ತು 15, ಸೊ ಈ ಎರಡೂ ಛೇದಗಳು ಬೇರೆ ಬೇರೆ ಇರೋ ಕಾರಣಕ್ಕೋಸ್ಕರ ನಾವು ಇದನ್ನ ಯಾವ ಭಿನ್ನರಾಶಿ ಅಂತ ಕರಿತೀವಿ ಅಂತಂದ್ರೆ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಸೊ ವಿಷಮ ಭಿನ್ನರಾಶಿಯನ್ನು ನಾವು ಸಮಭಿನ್ನರಾಶಿ ಮಾಡ್ಕೋಬೇಕಂತಂದ್ರೆ ಮೊದಲು ನಾವೇನು ಮಾಡಬೇಕು, ಲಸ ತೆಗಿಬೇಕು. 5 ಮತ್ತು 15ರ ಲಸ ತೆಗಿತೀರಿ. LCM ಎಷ್ಟು ಬರ್ತೈತೆ ಅಂತಂದ್ರೆ 15 ಬರ್ತೈತೆ. ಸೊ 15 ಬಂದ್ರೆ 5 ಎಷ್ಟಲೇ 15, 5 3ಲೇ 15 ಐತಲ್ಲ, ಇಲ್ಲಿ 3 ಮಾಡಿದ್ರೆ ಇಲ್ಲಿ ಕೂಡ ಇಂಟು 3 ಮಾಡಬೇಕು. ಅದೇ ರೀತಿ 15 ಎಷ್ಟಲೇ 15 ಅಂದ್ರೆ 15 1ಲೇ 15, ಇಲ್ಲೂ ಕೂಡ 1 ಮಾಡಬೇಕು. ಓಕೆ, ಅದಾದ್ಮೇಲೆ 6 3ಲೇ 18 + 7 1ಲೇ 7 ಡಿವೈಡೆಡ್ ಬೈ LCM 15 ಬಂದೈತಿ. ಸೊ 15 ಇಟ್ಬಿಡ್ರಿ. ಅದಾದ್ಮೇಲೆ ನೋಡ್ರಿ, ಇಲ್ಲಿ 18 + 7 = 25 ಆಗುತ್ತೆ. 25 ಡಿವೈಡ್ ಬೈ 15. ಓಕೆ, ಸೊ 25 ಡಿವೈಡ್ ಬೈ 15 ಅಂತಂದ್ರೆ 5 3ಲೇ 5 5ಲೇ. ಸೊ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ 5/3 ಆಗುತ್ತೆ. ಸೊ ಆನ್ಸರ್ ಇಸ್ 5/3 ಆಗುತ್ತೆ. ಬಟ್ ಆಪ್ಷನ್ಸ್ ಎಲ್ಲ ತಪ್ಪಾಗಿ ಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಅದನ್ನ ಕರೆಕ್ಟಾಗಿ ಮಾಡ್ಕೋರಿ. ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ಚೆಕ್ ಮಾಡೋಣ. ಅದಾದ್ಮೇಲೆ ಮುಂದಿನ ಪ್ರಶ್ನೆ, 8 12 ಮತ್ತು 20ರ ಮ.ಸ. ಕಂಡು ಹಿಡಿಯಿರಿ. 8 12 ಮತ್ತು 20ರ ಮ.ಸ. ಕಂಡು ಹಿಡಿಯಿರಿ. ಸೊ ಇಲ್ಲಿ ನೋಡ್ರಿ, ಒಂದು ನಿಮಿಷ. 8 ಇದೆ, 12 ಇದೆ, ಅದಾದ್ಮೇಲೆ 20 ಇದೆ. ಸೊ ಈ ಮೂರು ಸಂಖ್ಯೆಗಳ ಮ.ಸ. ಬೇಕಾಗಿತ್ತು ಅಂದ್ರೆ ಒಂದು ಅರ್ಥ ಮಾಡ್ಕೊಡ್ಲಿ. ಆಪ್ಷನ್ಸ್ ಒಳಗಡೆ 1 ಇದೆ, 2 ಇದೆ, 3 ಇದೆ, 4 ಇದೆ. ಸೊ 4ರಿಂದ ಚೆಕ್ ಮಾಡೋಣ ನಾವು. 4ರಿಂದ ಇದು ನೋಡಿ, ಒಂದು ಇಲ್ಲಿ ಏನು ಮಾಡ್ಬೇಕಾಗುತ್ತೆ ಅಂತಂದ್ರೆ 4ರಿಂದ ಹೋಗೋಣ. 4ರಿಂದ ಹೋಗೋಣ ಅಂದ್ರೆ 4 2ಲೇ 8, 4 3ಲೇ 12, 4 5ಲೇ 20. ಕ್ಲಿಯರ್? ಸೊ 4 2ಲೇ 8, 4 3ಲೇ 12, 4 5ಲೇ 20. ಇಲ್ಲಿ ನೋಡ್ರಿ, ಸೊ ಮಸ ಒಳಗಡೆ ನಮ್ದು ರೂಲ್ಸ್ ಏನಿದೆ ಅಂತಂದ್ರೆ ಭಾಗ ಹೋದ್ರೆ ಎಲ್ಲ ನಂಬರ್ಗಳು ಭಾಗ ಹೋಗ್ಬೇಕು. ಸೊ 2 ಹೋಗಿ 1 ಹೋಗಿ ಉಳಿದಿದಂತಂದ್ರೆ ಯಾವುದು ಕೂಡ ಆಗಲ್ಲ. ಭಾಗ ಹೋದ್ರೆ ಎಲ್ಲ ಸಂಖ್ಯೆಗಳು ಭಾಗ ಹೋಗಬೇಕು. ಸೊ 4ರಿಂದ ಈ 3 ಸಂಖ್ಯೆಗಳು ಭಾಗ ಹೋಗಿದಾವ. ಸೊ ಈಗೇನು ಉಳಿದಿತ್ತಪ್ಪ ಅಂತಂದ್ರೆ 2 3 5 ಉಳಿದೈತಿ. ಸೊ 2 ಮತ್ತು 3 ಮತ್ತು 5 ಭಾಗ ಹೋಗಂಗಿಲ್ಲ. ಸೊ ಅದಕ್ಕೋಸ್ಕರ ನಮ್ದು ಮಸ ಇಷ್ಟ ಉಳಿತೈತಿ. ಆ ಕಾರಣಕ್ಕೋಸ್ಕರ ಮಸ ಎಷ್ಟಾಗುತ್ತೆ ಅಂತಂದ್ರೆ 4 ಆಗುತ್ತೆ. ಓಕೆ, ಅದೇ ರೀತಿ 4ನೇ ಪ್ರಶ್ನೆ ಯಾವ ರೀತಿ ಅಂತ ನೋಡೋಣ. ಸೊ 2, 14, 12, 9, 10, 13ರ ಸರಾಸರಿಯನ್ನು ಕಂಡುಹಿಡಿಯಿರಿ. ಎವರೇಜ್ ಮೇಲೆ ಕ್ವಶನ್ ಇದು. ಸೊ ಸರಾಸರಿ ಕಂಡುಹಿಡಬೇಕು. ಸೊ ಸರಾಸರಿ ಯಾವ ರೀತಿ ಕಂಡುಹಿಡ್ತಾರೆ ಅಂತಂದ್ರೆ ಮೊದಲು ಏನು ಮಾಡ್ರಿ, ಆ ಡಿಫ್ರೆನ್ಸ್ ಚೆಕ್ ಮಾಡ್ರಿ. ಡಿಫ್ರೆನ್ಸ್ ಸೇಮ್ ಇತ್ತಂತಂದ್ರೆ ಫಸ್ಟ್ ಲಾಸ್ಟ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 2 ರಿಂದ 14ಕ್ಕೆ 12 ಡಿಫ್ರೆನ್ಸ್ ಐತಿ, 14ರಿಂದ 12ಕ್ಕೆ 2 ಡಿಫ್ರೆನ್ಸ್ ಐತಿ. ಡಿಫ್ರೆನ್ಸ್ ಸೇಮ್ ಇಲ್ಲ. ಇದಕ್ಕೋಸ್ಕರ ಏನು ಮಾಡ್ರಿ, ಎಲ್ಲ ಕೂಡಿಸ್ಕೊಂಡ್ಬಿಡ್ರಿ. ಸೊ 2ಕ್ಕೆ 14 ಕೂಡಿಸಿದ್ರೆ 16, 16 + 12 28, 28 + 9 37, 37 + 10 47, 47 + 13 ಮಾಡಿದ್ರೆ 60 ಬರ್ತೈತಿ. ಡಿವೈಡ್ ಬೈ 2 ಸಂಖ್ಯೆ ಅದಾವ ಇಲ್ಲಿ. ಸೊ 1 2 3 4 5 6 ಸಂಖ್ಯೆ ಅದಾವ. ಡಿವೈಡ್ ಬೈ 6, 6 1ಲೇ 6 10ಲೇ. ಸೊ ಆ ಕಾರಣಕ್ಕೋಸ್ಕರ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ 10 ಆಗುತ್ತೆ. ಸರಾಸರಿಯಿಂದ ಮಿನಿಮಮ್ 2 ಕ್ವಶನ್ಸ್ ಬರ್ತಾವ. ಸೊ ಅದನ್ನ ಕರೆಕ್ಟಾಗಿ ನೀವು ಫೋಕಸ್ ಮಾಡಬೇಕಾಗಿದೆ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ನೋಡ್ರಿ. ಸೊ ಇದು ಕೂಡ ಸರಾಸರಿ ಮೇಲೆ ಕ್ವಶನ್ ಇದೆ. ಒಂದು ಶಾಲೆಯಲ್ಲಿ 18 ಹುಡುಗರು ಒಂದು ವಿಷಯದಲ್ಲಿ 580 ಅಂಕಗಳನ್ನು ಗಳಿಸಿದ್ದಾರೆ ಮತ್ತು 12 ಹುಡುಗಿಯರು 620 ಅಂಕಗಳನ್ನು ಗಳಿಸಿದ್ದಾರೆ. 30 ವಿದ್ಯಾರ್ಥಿಗಳ ಸರಾಸರಿ ಬೇಕಾಗೈತಿ. ಸರಾಸರಿ ಬೇಕಂತಂದ್ರೆ ಮೊದಲು ಏನು ಮಾಡ್ರಿ, 580 ಐತಿ. ಎಷ್ಟು ಹುಡುಗರಪ್ಪ ಅಂತಂದ್ರೆ 18 ಹುಡುಗರದ. ಅದೇ ರೀತಿ 12 ಹುಡುಗಿಯರದ್ದು ಎಷ್ಟು ಐತಿಪ್ಪ ಅಂತಂದ್ರೆ 620 ಐತಿ. ಸೊ ಎಲ್ಲ ಕೂಡಿಸ್ಕೊಂಡ್ಬಿಡ್ರಿ. 580ಕ್ಕೆ 620 ಕೂಡಿಸಿದ್ರೆ ಇದು 1200 ಆಗುತ್ತೆ. ಅದೇ ರೀತಿ 12ಕ್ಕೆ 18 ಕೂಡಿಸಿದ್ರೆ ಇದು 30 ಆಗುತ್ತೆ. ಸರಾಸರಿ ಬೇಕಂದ್ರೆ ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. ಒಟ್ಟು ಮೊತ್ತ ಅಂತಂದ್ರೆ 1200 ಐತಿ. ಒಟ್ಟು ಸಂಖ್ಯೆ ಅಂದ್ರೆ ಎಷ್ಟೈತಿ, 30 ಐತಿ. ಸೊ ಈ 0 ಕ್ಯಾನ್ಸಲ್ ಆಗ್ತೈತಿ. ಸೊ 3 1ಲೇ 3 4ಲೇ 12 ಅಂತ ಇದೊಂದು 0 ಅಂತಂದ್ರೆ 40 ಬರ್ತೈತಿ. ಓಕೆ, ಸೊ ಆನ್ಸರ್ ಈಸ್
40. ಆನ್ಸರ್ ಎಷ್ಟು ಬರ್ತೈತಪ್ಪ ಅಂತಂದ್ರೆ 40 ಬರ್ತೈತೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನೈತಪ್ಪ ಅಂತಂದ್ರೆ 250ರ 8% ಕಂಡುಹಿಡಿಯಿರಿ. 250ರ 8% ಅಂದ್ರೆ 8 ಮೇಲೆ ಇಡ್ರಿ, ಪರ್ಸೆಂಟ್ ಅಂತಂದ್ರೆ 100 ಕೆಳಗೆ ಇಡ್ರಿ, ಇಂಟು 250 ಇಡ್ರಿ. ಓಕೆ, ಸೊ ಈ ಝೀರೋ ಕ್ಯಾನ್ಸಲ್ ಆಗ್ತೈತಿ. 5 2ಲೆ 10, 5 5ಲೆ 25, 2 1ಲೆ 2 4ಲೆ. ಸೊ 4 ಇಂಟು 5 ಅಂತಂದ್ರೆ ಎಷ್ಟು ಬರ್ತೈತಿ? ಇಲ್ಲಿ 20 ಬರ್ತೈತಿ. ಸೊ ನಿಮ್ಮ ಈ ಪ್ರಶ್ನೆಗೆ ಉತ್ತರ 20 ಆಗ್ತೈತಿ. ಓಕೆ, ಅದಾದಮೇಲೆ ಮುಂದಿನ ಪ್ರಶ್ನೆ ಯಾವ ಥರ ನೋಡೋಣ. ಎ ಅನುಪಾತ ಬಿ ಈಜ್ಕೋಸ್ ಟು 1 ಅನುಪಾತ 2, ಬಿ ಅನುಪಾತ ಸಿ ಈಜ್ಕೋಸ್ ಟು 3 ಅನುಪಾತ 4. ಹಾಗಾದ್ರೆ ಎ ಅನುಪಾತ ಬಿ ಅನುಪಾತ ಸಿ ಬೇಕಾಗೈತಿ. ನೋಡ್ರಿ ಇಲ್ಲಿ ಎ ಅನುಪಾತ ಬಿ ಅನುಪಾತ ಸಿ. ಇಲ್ಲಿ ನೋಡ್ರಿ ಬಿ 2 ಸಲ ಬಂದೈತೆ ಅಂದ್ರೆ ನಾವು ಸಿಂಗಲ್ ಸಲ ಮಾಡಬೇಕು. ಅದೇ ರೀತಿ ಯಾವ ಥರ ಮಾಡ್ತೀರಿ? ಇಲ್ಲಿ 1 ಅನುಪಾತ 2, 3 ಅನುಪಾತ 4. ಇಲ್ಲಿ ಒಂದು ನಿಮಗೆ ರೂಲ್ಸ್ ಹೇಳ್ಬಿಡ್ತೇನೆ ನಾನು. ಏನಪ್ಪ ಅಂತಂದ್ರೆ ಮೊದಲು ಏನು ಮಾಡಿರಿ, ಇವು 2 ಇಂಟು ಮಾಡಿರಿ, ಅದು ಎ ಆಗುತ್ತೆ. 3 1ಲೆ 3 ಅಂದ್ರೆ 3 ಅನುಪಾತ. ಆಮೇಲೆ ಇವು 2 ಇಂಟು ಮಾಡಿರಿ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ. 3 2ಲೆ 6. ಅದಾದಮೇಲೆ ಮತ್ತೆ ಇವು 2 ಇಂಟು ಮಾಡಿರಿ, 2 4ಲೆ 8. ಈ 3 ಸಂಖ್ಯೆಗಳು ಪರಸ್ಪರ ಭಾಗ ಹೋಗಂಗಿಲ್ಲ. ಅದಕ್ಕೋಸ್ಕರ ನಿಮಗೆ ಎ ಅನುಪಾತ ಬಿ ಅನುಪಾತ ಸಿ ಏನಾಗ್ತೈತೆ ಅಂದ್ರೆ 3 ಅನುಪಾತ 6 ಅನುಪಾತ 8. ಮುಂದಿನ ಪ್ರಶ್ನೆ ಯಾವ ರೀತಿ ಐತೆ ಅಂತಂದ್ರೆ ಇಲ್ಲಿ ನೋಡ್ರಿ, ಎಸ್ 36 ಆದ್ರೆ ಡಿ 6 ಆಗ್ತೈತೆ ಅಂದ್ರೆ ಹಾಗಾದ್ರೆ ಎಸ್ 48 ಆದ್ರೆ ಡಿ ಎಷ್ಟು ಆಗ್ತೈತೆ ಅಂತ ಕ್ವಶನ್. ಸಿಂಪಲ್ ಕ್ವಶನ್ ಏನಪ್ಪಾ ಅಂತಂತಂದ್ರೆ 36 ಡಿವೈಡ್ ಬೈ 6 ಈಜ್ಕೋಸ್ ಟು 48 ಡಿವೈಡ್ ಬೈ ಕ್ವಶನ್ ಮಾರ್ಕ್ ಅಂತೈತಿ. ಓಕೆ, 48 ಡಿವೈಡ್ ಬೈ ಕ್ವಶನ್ ಮಾರ್ಕ್ ಅಂತೈತಿ. ಇಲ್ಲಿ ನೋಡ್ರಿ 12 3ಲೆ 36, 12 4ಲೆ 48, 3 1ಲೆ 3 2ಲೆ. ಈ ಡಿವೈಡ್ ಬೈ 2 ಇದಲ್ಲ, ಈಚೆ ಕಡೆ ಮೇಲ್ಗಡೆ ಹೋದ್ರೆ ಏನಾಗ್ತೈತೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಮಲ್ಟಿಪ್ಲಿಕೇಶನ್ ಆದ್ರೆ 4 ಇಂಟು 2 ಈಜ್ಕೋಸ್ ಟು 8 ಆಗ್ತೈತಿ. ಯುವರ್ ಆನ್ಸರ್ ಈಸ್ 8. ಕ್ಲಿಯರ್? ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ನೋಡೋಣ. 4,000 ರೂಪಾಯಿ ಮೇಲೆ 10% ವಾರ್ಷಿಕ ದರದಲ್ಲಿ 2 ವರ್ಷಗಳಿಗೆ ಸರಳ ಬಡ್ಡಿ ಕಂಡುಹಿಡಿಯಿರಿ ಅಂತೈತಿ. ಓಕೆ, 2 ವರ್ಷಗಳಿಗೆ ಸರಳ ಬಡ್ಡಿ ಅಂತಂದ್ರೆ ನೀವು ಸರಳ ಬಡ್ಡಿ ಅಂತಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. PTR ಡಿವೈಡ್ ಬೈ 100 ಮಾಡ್ತೀರಿ. ಪಿ ಅಂತಂದ್ರೆ ಅಸಲು, ಟಿ ಅಂತಂದ್ರೆ ವೇಳೆ, ಆರ್ ಅಂದ್ರೆ ಬಡ್ಡಿ ದರ. ಪಿ ಎಷ್ಟೈತಿಪ್ಪ? ಅಸಲು ಎಷ್ಟೈತಿ? 4,000 ಐತಿ. ಅದಾದಮೇಲೆ ಟೈಮ್ ಎಷ್ಟೈತಿ? 2 ವರ್ಷ ಐತಿ. ರೇಟ್ ಎಷ್ಟೈತಿ? 10 ಡಿವೈಡ್ ಬೈ 100. ಇವು 2 0 ಕ್ಯಾನ್ಸಲ್, ಇವು 2 0 ಕ್ಯಾನ್ಸಲ್ ಆಗ್ತಾವೆ. 40 ಇಂಟು 2 ಈಜ್ಕೋಸ್ ಟು 80, 80 ಇಂಟು 10 ಈಜ್ಕೋಸ್ ಟು 800 ರೂಪಾಯಿ. ಸರಳ ಬಡ್ಡಿ ಎಷ್ಟಾಗುತ್ತೆ ಅಂದರೆ 800 ಆಗುತ್ತೆ. ಕ್ಲಿಯರ್? ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ನೋಡೋಣ. 4 ಗಂಟೆಗಳಲ್ಲಿ 200 ಕಿಲೋಮೀಟರ್ ದೂರ ಕ್ರಮಿಸಿದರೆ ಕಾರಿನ ವೇಗ ಕಂಡು ಹಿಡಿಯಿರಿ. ನಿಮಗೇನು ವೇಗ ಬೇಕಂದ್ರೆ ಸ್ಪೀಡ್ ಬೇಕಾಗೈತಿ. ಸ್ಪೀಡ್ ಫಾರ್ಮುಲಾ ಏನಪ್ಪ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತಂದ್ರೆ ಡಿಸ್ಟೆನ್ಸ್ ಅಂದ್ರೆ ಎಷ್ಟೈತಿ? ಇಲ್ಲಿ 200 ಕಿಲೋಮೀಟರ್ ಐತಿ. ಟೈಮ್ ಎಷ್ಟೈತಿ? 4 ತಾಸು ಐತಿ. 4 1ಲೆ 4 50ಲೆ 4 5ಲೆ 20, ಮುಂದೊಂದು 0 ಅಂದ್ರೆ 50 ಬರ್ತೈತಿ. ಇದಕ್ಕೋಸ್ಕರ ಅದರ ವೇಗ ಎಷ್ಟಿರ್ತೈತಪ್ಪ ಅಂತಂದ್ರೆ 40 ಕಿಲೋಮೀಟರ್ ಪರ್ ಅವರ್. ಅದೇ ರೀತಿ ಮುಂದಿನ ಪ್ರಶ್ನೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂತಿದೆ. ಓಕೆ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂತಿದೆ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂದರೆ ಇದು ಬೀಜಗಣಿತದ ಕೆಲವೊಂದಿಷ್ಟು ಫಾರ್ಮುಲಾಗಳು ಬರ್ತಾವೆ. ಒಂದು 5 ರಿಂದ 6 ಫಾರ್ಮುಲಾ ಬರ್ತಾವೆ. ಯಾವ್ಯಾವ ಅಂತ ನಿಮಗೆ ಇಂಪಾರ್ಟೆಂಟ್ ನಾನು ಇವತ್ತು ಹೇಳ್ಬಿಡ್ತೀನಿ ಕೇಳ್ರಿ. ಏನಾಗಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವ್ದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಅದಾದಮೇಲೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅದಾದಮೇಲೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಅದಾದಮೇಲೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಅದಾದಮೇಲೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಅದಾದಮೇಲೆ ಎ ಮೈನಸ್ ಬಿ ಹೋಲ್ ಕ್ಯೂಬ್. ಓಕೆ, ಇವು 6 ಸೂತ್ರಗಳನ್ನ ನೀವೇನಾದರೂ ಮಾಡಿದ್ದೆ ಆದರೆ ಒಂದು ಕ್ವಶನ್ ಅಂತ ನೀವು ಫಿಕ್ಸ್ ಬರ್ತೈತಿ. ಎ ಮೈನಸ್ ಬಿ ಹೋಲ್ ಕ್ಯೂಬನ್ನು ಇದನ್ನು ನಾವೇನಾದ್ರು ವಿಸ್ತೃತವಾಗಿ ಬರೆದ ಏನು ಬರ್ತೈತಪ್ಪ ಅಂತಂದ್ರೆ ಎ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಮೈನಸ್ ಬಿ ಕ್ಯೂಬ್ ಆಗುತ್ತೆ. ಕ್ಲಿಯರ್? ಈ ಥರ ಇದರ ವಿಸ್ತೃತ ಬರ್ತೈತಿ. ಇವು 6 ಸೂತ್ರಗಳನ್ನ ನೀವು ಕರೆಕ್ಟಾಗಿ ಬ್ಯಾಟ್ ಮಾಡಿದ್ದೆ ಆದರೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರ್ತೈತಿ. ಅದಾದಮೇಲೆ ನಿಮ್ದು ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ 2 ಸಂಖ್ಯೆಗಳ ಮೊತ್ತ 56, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3ರಷ್ಟಿದೆ. ಇಲ್ಲಿ ನೋಡ್ರಿ 2 ಸಂಖ್ಯೆ ಅದಾವೆ. ಇಲ್ಲಿ ಒಂದು ಸಂಖ್ಯೆ ಮತ್ತು ಇನ್ನೊಂದು 2ನೇ ಸಂಖ್ಯೆ ಇದೆ. ಕ್ಲಿಯರ್? ಈ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ ಎಷ್ಟು ಬರಬೇಕಪ್ಪ ಅಂದ್ರೆ 56 ಬರಬೇಕು. ಏನು ಹೇಳ್ತಾನಪ್ಪ ಅಂತಂದ್ರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿತ್ತು. 3ರಷ್ಟು ಅಂತಂದ್ರೆ ಇಲ್ಲಿ ನೋಡ್ರಿ ಒಂದು ಸಂಖ್ಯೆ ಎಕ್ಸ್ ಇದ್ರೆ ಇನ್ನೊಂದು ಸಂಖ್ಯೆ 3x ಅಂದ್ರೆ ಇಲ್ಲಿ ನೋಡ್ರಿ 3 ಪಟ್ಟು ಇರ್ತೈತಿ. ಓಕೆ, 3 ಪಟ್ಟು ಇರ್ತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ x ಪ್ಲಸ್ 3x ಈಕ್ವಲ್ಸ್ ಟು 56. ಅರ್ಥಾತ್ ನಾ ಹೇಳೋದು x ಪ್ಲಸ್ 3x ಅಂದ್ರೆ ನೋಡ್ರಿ ಒಂದು ಸಂಖ್ಯೆಯ 3 ಪಟ್ಟು ಇನ್ನೊಂದು ಸಂಖ್ಯೆ ಐತಿ. ಅವು 2 ಸಂಖ್ಯೆಗಳನ್ನು ಕೂಡಿಸಿದ್ರೆ 56 ಬರ್ತದೆ. x ಪ್ಲಸ್ 3x ಈಕ್ವಲ್ಸ್ ಟು 56 ಅಂತಂದ್ರೆ ಟೋಟಲ್ ಇವು 2 ಕೂಡಿಸ್ರಿ 4x ಆಗುತ್ತೆ. 4x ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ 56 ಆಗ್ತೈತೆ. 56 ಆದ್ರೆ ಈ 4 ಐತಲ್ಲ ಕರ್ತರ ಹೊಡ್ರಿ 4 1ಲೆ 4 1 ಉಳಿತು.
16 ಆಯ್ತು 4 4 ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಏಟಾಗತ್ತಪ್ಪ ಅಂದ್ರೆ 14 ಬರ್ತೈತಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 14 ಬಂತಂದ್ರೆ ನಿಮಗೇನು ಬೇಕಾಗೈತಿ ಆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಅಂದ್ರೆ ನೋಡ್ರಿ ಎಕ್ಸ್ ದೊಡ್ಡದ 3x ದೊಡ್ಡದ. ಸೊ 3x ದೊಡ್ಡದಾಗತ್ತೆ 3x ದೊಡ್ಡದಾಗತ್ತೆ ಅಂದ್ರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 14 ಅಂದ್ರೆ 3x ಈಸ್ ಈಕ್ವಲ್ಸ್ ನೋಡ್ರಿ 3x ಅಂತಂದ್ರೆ 14 ಐತಿ. 3 × 14 ಈಸ್ ಈಕ್ವಲ್ಸ್ ಟು ಹೌ ಮಚ್ 42. 3 × 14 ಈಸ್ ಈಕ್ವಲ್ ಟು 42 ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ಏನಾಗುತ್ತೆ ಅಂದ್ರೆ 42 ಆಗುತ್ತೆ. ಕ್ಲಿಯರ್? ಅದಾದಮೇಲೆ ಮುಂದಿನ ಪ್ರಶ್ನೆ ಯಾವ ಥರ ಇದೆ ನೋಡೋಣ. ಇಲ್ಲಿ ನೋಡ್ರಿ ಇದು ಕ್ಲಿಯರ್ ಆಗಿ ರೇಖಾಗಣಿತ ಪ್ರಶ್ನೆ ಇದೆ. ಸೊ ಎ ಕೋನ ಈಸ್ ಈಕ್ವಲ್ಸ್ ಟು ಬಿ ಕೋನ ಈಸ್ ಈಕ್ವಲ್ಸ್ ಟು 60 ಆದ್ರೆ ಆ ತ್ರಿಭುಜವು ಯಾವುದಾಗಿರ್ತೈತಿ? ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋರಿ ಕ್ಲಿಯರ್ ಆಗಿ ನಿಮಗೆ ಹೇಳ್ಬೇಕಂದ್ರೆ ತ್ರಿಭುಜ ಅಂದ್ರೆ ಈ ಥರ ಇರ್ತೈತಿ. ಇದು ಎ, ಇದು ಬಿ, ಇದು ಸಿ ಅಂತ ಇಟ್ಕೊಂಡ್ಬಿಡೋಣ ನಾವು. ಸೊ ಇದು ಟೋಟಲ್ ಕಂಪ್ಲೀಟ್ಲಿ ಈ ಮೂರು ತ್ರಿಭುಜ ಏನಾಗುತ್ತಪ್ಪ, ಇದು ತ್ರಿಭುಜ ಏನಾಗ್ತದೆ 180 ಡಿಗ್ರಿ ಇರ್ತೈತಿ. ಎಷ್ಟು ಡಿಗ್ರಿ ಇರ್ತೈತಿ? 180 ಡಿಗ್ರಿ ಇರ್ತೈತಿ. ಸೊ 180 ಡಿಗ್ರಿ ಅಂತಂದ್ರೆ ನಾವೇನು ಕ್ಲಿಯರ್ ಆಗಿ ಹೇಳಾಗತ್ತೆ ನೋಡ್ರಿ, ಎ ಕೋನ ಮತ್ತು ಬಿ ಕೋನ 60 ಡಿಗ್ರಿಗೆ ಸಮ ಆದರೆ ನೋಡ್ರಿ ಒಂದು ನಿಮಿಷ ಇದು ಕೂಡ 60 ಆದ್ರೆ ಇದು ಕೂಡ 60 ಆದ್ರೆ ನೋಡ್ರಿ ಟೋಟಲಿ 180 ಒಳಗಡೆ 60 + 60 ಅಂದ್ರೆ 120 ಆಕೈತಿ. 120 ಒಳಗಡೆ ಇನ್ನು 180 120 ಸಿ ಕೂಡ ಸಿಗ್ತೈತಿ. ಸಿ ಕೂಡ ಎಷ್ಟಾಗುತ್ತೆ ಅಂದ್ರೆ 60 ಡಿಗ್ರಿ ಆಗ್ತೈತಿ. ಸೊ ಮೂರು ಕೋನಗಳು ಸೇಮ್ ಇದ್ದಪ್ಪ ಅಂತಂದ್ರೆ ಅದನ್ನ ನಾವು ಯಾವ ಥರ ತ್ರಿಭುಜ ಅಂತ ಕರಿತೀವಿ ಅಂದ್ರೆ ಸಮಬಾಹು ತ್ರಿಭುಜ ಅಂತ ಕರಿತಾರೆ. ಯಾಕಂದ್ರೆ ಮೂರು ಬಾಹುಗಳು ಸೇಮ್ ಇದ್ರೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಅದಕ್ಕೋಸ್ಕರ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಸಮಬಾಹು ತ್ರಿಭುಜ. ಅದಾದಮೇಲೆ ನಿಮ್ಮ ಕೊನೆಯ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಘನದ ಬಾಹು 6 ಸೆಂಟಿಮೀಟರ್ ಆದರೆ ಘನದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ. ಸೊ ಘನದ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಒಂದು ಅರ್ಥ ಮಾಡ್ಕೋರಿ 6 ಐತಲ್ಲ 6 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ 216 ಆಗ್ತೈತಿ. ಸೊ ಅದಕ್ಕೋಸ್ಕರ ಆನ್ಸರ್ 216. ಸೊ ಕ್ಲಿಯರ್ ಆಗಿ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ ಏನಪ್ಪ ಅಂತಂತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ನೀವು. ಅಗ್ನಿವೀರ್ 2026 ನೀವು ಏನಾದರೂ ಸಾಲ್ವ್ ಮಾಡಬೇಕಪ್ಪ ಅಂತಂತಂದ್ರೆ ಮಿನಿಮಮ್ ಕ್ಯಾಲ್ಕ್ಯುಲೇಷನ್ ಪಾರ್ಟ್ ಒಳಗಡೆನ ನಿಮಗೆ ಮಿನಿಮಮ್ ಎಷ್ಟಾಗುತ್ತೆ ಅಂತಂದ್ರೆ 6 ಮಾರ್ಕ್ಸ್ ಸಿಗ್ತಾವೆ. ಓಕೆ, ಅದಾದಮೇಲೆ ಎವರೇಜ್ ಮೇಲ್ಗಡೆ ನೀವೇನಾದರೂ ನೋಡಿದ್ರೆ 2 ಕ್ವಶನ್ಸ್ ಫಿಕ್ಸ್ ಇರ್ತೈತಿ. ಅದಾದಮೇಲೆ ಪರ್ಸಂಟೇಜ್ ಮೇಲ್ಗಡೆ ನೀವೇನಾದರೂ ಹೋದರೆ 2 ಕ್ವಶನ್ಸ್ ಫಿಕ್ಸ್ ಇರ್ತೈತಿ. ಅದಾದಮೇಲೆ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಮೇಲ್ಗಡೆ 1 ಕ್ವಶನ್ ಇರ್ತೈತಿ. ಅನುಪಾತ ಸಮಾನುಪಾತ ರೇಷಿಯೋ ಆ್ಯಂಡ್ ಪ್ರೊಪಗೇಷನ್ಸ್ ಅಂತ ಕರಿತೀವಿ ನಾವು. ಅನುಪಾತ ಸಮಾನುಪಾತ ಮೇಲೆ 2 ಕ್ವಶನ್ಸ್ ಇರ್ತಾವೆ ಮಿನಿಮಮ್. ಅದಾದಮೇಲೆ ನಿಮಗೆ ಸಿಗ್ತಕ್ಕಂಥದ್ದು ಯಾವುದಪ್ಪ ಅಂತಂತಂದ್ರೆ ರೇಖಾಗಣಿತ ಮತ್ತು ಹೇಳ್ತೀವಿ ಮೆನ್ಸುರೇಷನ್ ಮತ್ತು ಇದಕ್ಕೆ ಕೂಡಿ 2 ಕ್ವಶನ್ಸ್ ಇರ್ತಾವೆ. ಸೊ ಇವಿಷ್ಟು ಪಾರ್ಟ್ ಮೇಲೆ ನೀವು ಏನಾದರೂ ಕರೆಕ್ಟಾಗಿ ಫೋಕಸ್ ಮಾಡಿದ್ದೆ ಆದ್ರೆ ಸೊ 100% ಹೇಳ್ತೀನಿ ಕೇಳ್ರಿ 15 ಕ್ವಶನ್ಗಳನ್ನು ಕೂಡ ಕೇವಲ 7 ರಿಂದ 8 ಮಿನಿಟ್ಸ್ ಒಳಗಡೆ ನೀವು ಹೊಡೆದಾಕ್ಬೋದು. ಓಕೆ, ಸೊ ಈ ಥರ ಇರ್ತೈತಿ. ಸೊ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿರಿ, ಕರೆಕ್ಟಾಗಿ ಅರ್ಥ ಮಾಡ್ಕೋರಿ, ಇದಕ್ಕೆ ಏನು ಬೇಕೋ ಅದೆಲ್ಲವನ್ನು ಸಿದ್ಧತೆ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ.